ಎಲ್ರು ಹೇಗಿದ್ದೀರಾ? ನಾನಿವತ್ತು ನಮ್ಮ ಮನೆಗೆ ಸ್ವಲ್ಪ ಕರ್ಟನ್ಸು ಹಾಗೆ ಸ್ವಲ್ಪ ಪಿಲ್ಲೋ ಕವರ್ಸ್ಗಳೆಲ್ಲ ಬೇಕಿತ್ತು. ಹಾಗಾಗಿ ಐಕಿಯಾಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟೆ. ಬಟ್ ಹೊರಟು ಎಲ್ಲ ರೆಡಿಯಾಗಿ ಹೋದ್ಮೇಲೆ ಹೊರಗಡೆ ಐಕಿಯಾ ಬೇಡ ಫಸ್ಟು ಡಿ-ಮಾರ್ಟ್‌ಗೆ ಹೋಗೋಣ. ಸ್ವಲ್ಪ ಐಡಿಯಾ ಬರುತ್ತೆ. ಹಾಗೆ ಅಲ್ಲೇನಾದರೂ ತುಂಬಾ ಅವಶ್ಯಕತೆ ಇರೋದು ಪ್ರೈಸ್ ಎಲ್ಲ ನೋಡಿಕೊಂಡು ಆಮೇಲೆ ಬೇಕಾದರೆ ಐಕಿಯಾಗೆ ನಾಳೆ ಹೋಗೋಣ ಹಸ್ಬೆಂಡ್ ಜೊತೆಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಮಗನು ಮನೆಯಿಂದ ಹೊರಟು ಅಲ್ಲಿ ಹೋದ್ವಿ. ಮೆಟ್ರೋ ಸ್ಟೇಷನಿಂದ ಈ ಕಡೆಯಿಂದ ಆ ಕಡೆಗೆ ಸ್ಕೈ ವಾಕ್ ಇದೆ. ಸೊ ಸ್ಕೈ ವಾಕಲ್ಲಿ ಹೋಗ್ಬೇಕಲ್ಲ, ಲಿಫ್ಟ್ ಇದೆ. ಸೊ ಲಿಫ್ಟಿಂದನೇ ಸ್ಕೈ ವಾಕ್ ಹೋಗೋಣ ಅಂತ ಹೇಳಿ ಹೊರಟೆ. ಇಲ್ಲಿ ಸ್ವಲ್ಪ ನಾನು ಶೂ ರ್ಯಾಕ್ ಮೇಲ್ಗಡೆ ಈ ಥರ ಒಂದು ಗ್ರೀನ್ ಇರುವಂಥದ್ದು ತೊಗೊಳ್ಳೋಣ ಅಂತೇಳಿ ನೋಡಿದೆ. ಸೊ ನಾಳೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಹೋಗಿ ತೊಗೊಳ್ಳೋಣ ಅಂತ ಅಂದರು, ಫೋನ್ ಮಾಡಿ ಕೇಳಿದೆ. ಸೊ ಹಾಗಾಗಿ ನಾಳೆನೇ ಹೋಗಿ ತೊಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಡಿ-ಮಾರ್ಟ್‌ಗೆ ಹೋದೆ. ಸೊ ಡಿ-ಮಾರ್ಟಲ್ಲಿ ಏನೂ ತೊಗೊಳ್ಳೋಂಥದ್ದು ಇರಲಿಲ್ಲ. ಸುಮ್ಮನೆ ಹಾಗೆ ಕರ್ಟನ್ಸ್ ಎಲ್ಲ ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ಹೋಗಿದ್ದು. ದಿನಸಿ ಎಲ್ಲ ನಾವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ, ಮೆಟ್ರೋದಲ್ಲೇ ನಾವು ದಿನಸಿ ಎಲ್ಲ ತೊಗೊಂಡು ಬರೋದು, ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿನಲ್ಲಿ. ಸೊ ಲಾಸ್ಟು ಆಲ್ರೆಡಿ ತೊಗೊಂಡು ಬಂದಿದ್ವಿ. ಇವತ್ತು ನನಗೆ ಕರ್ಟನ್ಸ್ ಕಲೆಕ್ಷನ್ಸ್ ಬೇಕಾಗಿತ್ತು, ಹಾಗೆ ಸ್ವಲ್ಪ ಪಿಲ್ಲೋ ಕವರ್ಸ್ ಕಲೆಕ್ಷನ್ಸ್ ಬೇಕಿತ್ತು. ಹಾಗೆ ನಮ್ಮ ಮನೆಯಲ್ಲಿರುವಂಥ ಹಾಲ್ನ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು, ಅಂದರೆ ಆಲ್ಟರ್ ಮಾಡೋಣ ಅಂತ ಹೇಳಿ ಅದಕ್ಕೆ ಸೂಟ್ ಆಗುವಂಥ ಕರ್ಟನ್ಸ್ ಹಾಗೆ ಪಿಲ್ಲೋ ಕವರ್ಸ್ ಬೇಕಾಗಿತ್ತು. ನೋಡೋಣ ಅಂತ ಹೇಳಿ ಹೋದ್ವಿ. ಕರ್ಟನ್ಸು ಹಾಗೆ ಪಿಲ್ಲೋ ಕವರ್ಸ್ ಎಲ್ಲನೂ ಕೂಡ ಸಿಕ್ತು. ಸೊ ಡಿ-ಮಾರ್ಟ್ ಅಂತ ಅಂದರೆ ಸ್ವಲ್ಪ ಪ್ರೈಸ್ ಆ್ಯಾವರೇಜ್ ಆಗಿರುತ್ತೆ, ಅಂದರೆ ತುಂಬ ಕಾಸ್ಟ್ಲಿ ಇರೋದಿಲ್ಲ, ನಾರ್ಮಲ್ ರೇಟ್ ಇರುತ್ತೆ. ಮೆಟ್ರೋದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ ಎಲ್ಲ ಥರ ಐಟಮ್ಮು. ಬಟ್ ಇಲ್ಲೂ ಕೂಡ ಕ್ವಾಲಿಟಿ ಐಟಮೇ ಸಿಗುತ್ತೆ. ನನಗೆ ಕಂಪ್ಯಾರಿಸನ್ ಆಗಿ ಹೇಳೋದಕ್ಕೆ ನನಗೆ ಅಷ್ಟು ಇಷ್ಟ ಹೇಳ್ಬೇಕಂತ ಅಂದ್ಕೊಳ್ತಾ ಇಲ್ಲ. ಸೊ ಏನಂತಂದರೆ ನನಗೆ ಯಾವಾಗಲೂ ಕೂಡ ಇವಾಗ ಈ ಮನೆಗೆ ಶಿಫ್ಟ್ ಆದಾಗಿಂದನೂ ಕೂಡ 1 ಇಯರಿಂದ ನಾವು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿನಲ್ಲೇ ದಿನಸಿ ತರೋದ್ರಿಂದ ನಮಗೆ ಅದು ತುಂಬಾ ಕ್ವಾಲಿಟಿ ಇದೆ ಎಲ್ಲನೂ ಅಂತ ನನಗೆ ಪರ್ಸ್ನಲ್ಲೇ ಅನಿಸಿದ್ದು. ಸೊ ನನ್ನ ಒಪಿನಿಯನ್ ನಾನು ಹೇಳ್ಕೊತಾ ಇದ್ದೀನಿ. ಸೊ ಇಲ್ಲಿ ಕರ್ಟನ್ಸ್ ಮತ್ತು ಪಿಲ್ಲೋ ಕವರ್ಸ್ ತೊಗೊಂಡೆ. ತುಂಬಾ ಯೂಜ್ ಕಲೆಕ್ಷನ್ಸ್ ಇದೆ ಇಲ್ಲಿ, ನೋಡ್ತಿರ್ಬೋದು. ಬಟ್ ಗ್ಲಾಸ್ ಮೆಟೀರಿಯಲಲ್ಲಿ ಏನೂ ಕೂಡ ಡೆಕೋರೇಟಿವ್ ಆಗಿ ಆಲ್ಟರ್ ಮಾಡೋದಕ್ಕೆ ಆ ಥರ ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಪ್ರೈಸ್ ಕೂಡ ತುಂಬ ಏನು ಹೈ ಇಲ್ಲ, ಒಂದು ಆ್ಯಾವ್ರೇಜ್ ಇದೆ. ಸೊ ಎಲ್ಲ ನೋಡಿಕೊಂಡು ರಿಟನ್ನು ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದು ನಾನು ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಪಿಲ್ಲೋ ಕವರ್ಸ್ ಮಾತ್ರ ಕುಷನ್ದು ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಒಳಗಡೆ ಹಾಕುವಂಥ ಕಾಟನ್ ಎಲ್ಲ ನಮ್ಮ ಮನೆಯಲ್ಲಿ ಆಲ್ರೆಡಿ ಇತ್ತು. ಸೊ ಈ ಥರದ್ದು 3 ಕರ್ಟನ್ ಹಾಗೆ 2 ಪಿಲ್ಲೋ ಕವರ್ಸ್ ತೊಗೊಂಡಿದ್ದೀನಿ. 129 ಇದೆ ಪರ್ ಯೂನಿಟು. ಸೊ ಕರ್ಟನ್ 3 ತೊಗೊಂಡೆ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ, ಅದರಲ್ಲಿ ಒಂದು ವಿಂಡೋಗೆ 2 ಕರ್ಟನ್ನು, ಹಾಗೆ ಸಪ್ರೇಟಾಗಿ ಒಂದಿದೆ, ಅಲ್ಲಿಗೊಂದು. ಹಾಗೆ ಇದು ಕ್ಯಾಂಡಲ್ದು ತುಂಬಾ ಚೆನ್ನಾಗಿದೆ, ಜಾಸ್ಮಿನ್ದು ತುಂಬಾ ಚೆನ್ನಾಗಿದೆ ಕ್ಯಾಂಡಲು. ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಫ್ರೇಗ್ರೆನ್ಸು. ಸೊ ಅದೊಂದು ಇಷ್ಟ ಆಯಿತು, ತೊಗೊಂಡೆ. ಸೊ ಇದ್ರೊಳಗಡೆ ಫಿಲ್ ಮಾಡುವಂಥ ಕಾಟನ್ ಬಂದು ನಮ್ಮ ಮನೆಯಲ್ಲಿ ಹಳೇದು ಟೆಡ್ಡಿ ಬೇರ್ಸ್ ಎಲ್ಲ ಇತ್ತು. ಸೊ ಟೆಡ್ಡಿ ಬೇರ್ಸ್ ಬೇಡ ಅಂತ ಹೇಳಿ ತುಂಬಾ ಇದ್ದು, ಒಂದು 4-5. ಸೊ ಕೆಲವೊಂದು ದೊಡ್ಡ ಟೆಡ್ಡಿ ಬೇರ್ಸ್ಗಳು ಒಂದು 3 ಟೆಡ್ಡಿ ಬೇರ್ಸ್ನ ತೆಕ್ಕೊಂಡು ಅದರೊಳಗಡೆ ಇರುವಂಥ ಕಾಟನ್ ಎಲ್ಲ ತೆಗೆದ್ಬಿಟ್ಟು ನಾನು ಪಿಲ್ಲೋಗೆ ಹಾಕ್ತಾಯಿದ್ದೀನಿ. ಸಪ್ರೇಟಾಗಿ ಬೇಕಾದರೆ ಸಿಗುತ್ತೆ, ನನಗೆ ಆಲ್ರೆಡಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನು ತೊಗೊಳ್ಳಿಲ್ಲ, ಬರೀ ಕವರ್ಸ್ ಮಾತ್ರ ತೊಗೊಂಡೆ. ಸೊ ಕವರ್ಸ್ ಎಲ್ಲ ತೊಗೊಂಡು ಫಿಲ್ ಮಾಡಿ ಆದಮೇಲೆ ಹೇಗೆ ಬಂದಿದೆ ಅಂತ ಹೇಳೋದನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ, ಹೇಗೆ ಬಂದಿದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕರ್ಟನ್ಗೆ ಮತ್ತು ಪಿಲ್ಲೋ ಕವರ್ಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ನಮ್ಮನೆ ಗೋಡೆಗೂ ಕೂಡ ಕರೆಕ್ಟಾಗಿ ಸೂಟ್ ಆಗ್ತಿತ್ತು. ಯಾವುದಾದ್ರೂ ಡಿಫ್ರೆಂಟ್ ಕಲರ್ ಹಾಕಿದ್ರೆ ತುಂಬಾ ಒಂಥರ ಬೇರೆ ಥರನೇ ಕಾಣಿಸುತ್ತೆ. ಲೈಟ್ ಕಲರ್ಸು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ನನಗೆ ಟ್ರಾನ್ಸ್ಪರೆಂಟ್ ಇಷ್ಟ ಆಗುತ್ತೆ ಕರ್ಟನ್ಸಲ್ಲಿ, ಹಾಗಾಗಿ ತೊಗೊಂಡಿದ್ದು. ಸೊ ಅಲ್ಲಿಂದ ಬಂದಾದಮೇಲೆ ಹೊಟ್ಟೆ ಹಸ್ವಾಗ್ತಿತ್ತು. ಸ್ವಲ್ಪ ಶಾವಿಗೆ ಎಲ್ಲ ಹಾಕಿಬಿಟ್ಟು ಶಾವಿಗೆ ಪಾಯಸ ಹಾಗೆ ಪ್ರೋಟೀನ್ ಲಾಡು ಮಾಡಿಕೊಂಡು ನನ್ನ ಮಗನಿಗೆ ನಾನು ತಿನ್ನಿಸಿ ನಾನು ಕೂಡ ತಿಂದೆ. ಇಲ್ಲಿ ನಾನು ಲಾಸ್ಟ್ ಟೈಮ್ ದಿನಸಿ ತೊಗೊಂಡು ಬಂದಾಗ ಪಾಪ್ಕಾರ್ನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಕ್ಟಿವ್ ಪಾಪ್ಕಾರ್ನ್ ತೊಗೊಂಡು ಬಂದಿದ್ದೆ. ಸೊ ಅದರೊಳಗಡೆ ಎಲ್ಲ ಮಸಾಲೆ ಇರುತ್ತೆ, ಆದರೆ ನಾನು ಎಕ್ಸ್ಟ್ರಾ ಆಯಿಲು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕಿಬಿಟ್ಟು ನಾನು ಇದರೊಳಗಡೆ ಕುಕ್ಕರ್ ಒಳಗಡೆ
ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಮಗ ವೀಡಿಯೋ ಮಾಡ್ತಿರೋದು ಅಲ್ಲಿ ಕುಕ್ಕರ್ ಮೇಲೆ ಹಾಗೆ ಕಾಣಿಸ್ತಿದೆ ನೋಡಿ ಟ್ರಾನ್ಸ್ಪರೆಂಟಾಗಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದ, ಹೇಳ್ಕೊಟ್ರೆ ಮಾಡ್ತಾನೆ ಹಾಗೇ. ಸೊ ಇದನ್ನು ರಬ್ಬರೆಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡೋ ಅಗತ್ಯ ಏನಿಲ್ಲ, ಉಲ್ಟನಾದರೂ ಮಾಡ್ಬೋದು, ಹೀಗೆ ಸೀದನಾದರೂ ಕ್ಲೋಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ನಾನು ಯಾವಾಗಲೂ ಕೂಡ ಇದೇ ಥರ ಪಾಪ್ಕಾರ್ನ್ ಮನೆಯಲ್ಲಿ ಸೀಡ್ಸ್ ಎಲ್ಲ ತೊಗೊಂಡು ಬಂದು ಯೂಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ಆಲ್.